ಇದೊಂದು ಚಿಕ್ಕ ಲಡ್ಡು ನಿಮ್ಮ ದೇಹಕ್ಕೆ ಎಂತಹ ಮ್ಯಾಜಿಕ್ ಮಾಡುತ್ತೆ ಗೊತ್ತಾ? ಯಾರಾದರೂ ಕ್ಯಾಲ್ಸಿಯಂ, ಜಿಂಕ್, ಮೆಗ್ನೀಷಿಯಂ ಕಡಿಮೆ ಅಂತ ಸಪ್ಲಿಮೆಂಟ್ ತಗೊಳ್ತಾ ಇದ್ರೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ಯಾರ ಆರೋಗ್ಯಕ್ಕೆ ಒಳ್ಳೇದು, ಯಾರ್ಯಾರು ಯಾವ್ಯಾವ ರೀತಿ ತಗೊಳ್ಬೇಕಾಗತ್ತೆ, ಯಾರು ತಗೋಬಾರ್ದು, ಬನ್ನಿ ವಿಡಿಯೋಲಿ ತಿಳ್ಕೊಳ್ಳೋಣ. ಒಂದು 150ರಿಂದ 200 ಗ್ರಾಮ್ ಅಷ್ಟು ಕಪ್ಪೆಳ್ಳನ್ನ ತಗೊಳ್ಳಿ. ಚೆನ್ನಾಗಿ ಅದನ್ನ ನೀವು ಹುರ್ಕೊಳ್ಳಿ ಆಯ್ತಾ, ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೆ. ಆಮೇಲೆ ತಣ್ಣಗಾಗಕ್ಕೆ ಬಿಡಿ ಆಯ್ತಾ. ತಣ್ಣಗಾದ್ಮೇಲೆ ಸ್ವಲ್ಪ ಎತ್ತು ಒಂದು ಬಾಕ್ಸ್ ಒಳಗಡೆ ಇಟ್ಕೊಳ್ಳಿ ಆಯ್ತಾ. ಆಮೇಲೆ ಇದನ್ನ ಮಿಕ್ಸಿಲಿ ಚೆನ್ನಾಗಿ ರುಬ್ಬಿ, ಮತ್ತೆ ಇನ್ನೊಂದು ಬಾಕ್ಸಲ್ಲಿ ಪೌಡರ್ನ ಎತ್ತಿಡಿ ಆಯ್ತಾ. ಅದೇ ರೀತಿ ಉಳಿದಿದ್ದ ಪೌಡರ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೇಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಲಿಗೆ ಅದನ್ನ ಗ್ರೈಂಡ್ ಮಾಡಿ ಆಯ್ತಾ. ಈಗ ಕಾಣಿಸ್ತಾ ಇದೆಯಲ್ಲ, ಇದ್ರಲ್ಲಿ ಅರ್ಧ ಅಷ್ಟೇ ಹಾಕಿರೋದು, ನನ್ಗೆ ಅಷ್ಟೇ ಸ್ವೀಟ್ ಸಾಕು ಅಂತ ಅನಿಸ್ತು. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಮೈನಸ್ ಮಾಡ್ಕೊಳ್ಳಿ ಆಯ್ತಾ. ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಲಡ್ಡು ಥರ ಮಾಡಿಬಿಟ್ಟು ನೀವು ಎತ್ತಿಟ್ಕೊಳ್ಳಿ ಆಯಿತಾ. ಹೊರಗೆ ಇಟ್ಟರೆ ಒಂದು 10 ದಿನ ಇಟ್ಟರು ಏನೂ ಆಗಲ್ಲ. ಫ್ರೀಝರಲ್ಲಿ ಇಡ್ತೀರಿ ಅಂತಂದರೆ ತಿಂಗಳಾನ್ಗಟ್ಲೆ ನೀವು ಇಟ್ಕೊಳ್ಬೋದು. ಏನು ಕಾಯಿಲೆ ಇಲ್ಲದೆ ಇರೋರು, ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಕೂಡ 1 ಅಥವಾ 2 ಲಡ್ಡುನ ತಿನ್ಬೋದು ದಿನಕ್ಕೆ. ಇದರಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ. ಅದರಿಂದ ಕಿಡ್ನಿ ಸಮಸ್ಯೆ ಇರೋರು ಡಾಕ್ಟರ್ ಹತ್ರ ಕೇಳಿ ತಗೊಳ್ಳಿ, ಇಲ್ಲಾಂದರೆ ತಗೊಳಕ್ಕೆ ಹೋಗ್ಬೇಡಿ ಆಯಿತಾ. ಅದೇ ರೀತಿ ಡಯಾಬಿಟಿಕ್ ಪೇಷಂಟು ಅಂತ ಬಂದರೆ ನಿಮ್ಮ ಬ್ಲಡ್ ಶುಗರ್ ಏನಾದ್ರು ಜಾಸ್ತಿ ಇತ್ತು ಅಂತಂದರೆ ಖರ್ಜೂರದಲ್ಲಿ ಸ್ವೀಟ್ ಇರೋದ್ರಿಂದ ನಿಮಗೆ ಶುಗರ್ ಸ್ಪೈಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮದು ಕಡಿಮೆ ಪೋಷನ್ ತಿನ್ನಿ, ಅಥವಾ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ನೋಡಿಕೊಂಡು ನೀವು ತಿನ್ನಿ ಅಥವಾ ತಿನ್ನಬೇಡಿ. ಅಕಸ್ಮಾತ್ ನೀವು ಇದನ್ನು ತಗೋಬೇಕು ಅಂದರೆ ಯಾವ ರೀತಿ ತಗೋಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಹುರಿದಿಟ್ಟಿದ್ದೀನಿ ನೋಡಿ, ಇದನ್ನ ನೋಡಿ ನೀವು ಸಲಾಡ್ಸ್ಗೆ ಹಾಗೆ ಮೇಲೆ ಉದುರಿಸ್ಬೋದು, ಅಥವಾ ಹಣ್ಣುಗಳು ತಿಂತಿದ್ರೆ ಅದ್ರ ಮೇಲೆ ಹಾಗೆ 1 ಸ್ಪೂನ್ ಉದುರಿಸ್ಕೊಂಡು ನೀವು ತಿನ್ಬೋದು. ಅದೇ ರೀತಿ ನೋಡಿ, ಈ ಪೌಡರ್ ಮಾಡಿಟ್ಟಿದ್ದೀನಲ್ಲ, ಇದನ್ನ ನೀವು ಗಂಜಿ ಮಾಡ್ಕೊಂಡು ಕುಡಿಬೇಕಾದ್ರೆ 1 ಸ್ಪೂನ್ ಹಾಕಿ ಗಂಜಿಲಿ ತಿನ್ಬೋದು. ಇಲ್ಲ ಅಕಸ್ಮಾತ್ ನೀವೇನಾದರೂ ಸೂಪ್ ಮಾಡ್ಕೊತಿದ್ದೀರಾ ಅಂದರೆ ಅದಕ್ಕೊಂದು ಸ್ಪೂನ್ ಸೂಪ್ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ತಗೊಳ್ಬೋದು. ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಮೆಗ್ನೀಷಿಯಂ, ಕಾಪರ್, ಜಿಂಕ್, ಹೆಲ್ತಿ ಫ್ಯಾಟ್ಸು, ಫೈಬರು, ಆ್ಯಂಟಿ ಆಕ್ಸಿಡೆಂಟ್ಸು, ನ್ಯಾಚುರಲ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದರಿಂದ ನಿಮ್ಮ ಹೇರ್ಗೆ ಒಳ್ಳೆಯದು, ನಿಮ್ಮ ಸ್ಕಿನ್ಗೆ ಒಳ್ಳೆಯದು. ಆಮೇಲೆ ಚಳಿಗಾಲದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಎನರ್ಜಿ ಬೂಸ್ಟ್ ಮಾಡುತ್ತೆ, ನಮ್ಮ ಹಾರ್ಟ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ನಮ್ಮ ಮೂಳೆಗಳಿಗೆ ಮತ್ತು ನಮ್ಮ ಹಲ್ಲುಗಳಿಗೆ ತುಂಬ ಒಳ್ಳೆಯದು. ಐರನ್ ಹೆಚ್ಚಾಗಿರೋದ್ರಿಂದ ನಿಮಗೆ ಐರನ್ ಡೆಫಿಷಿಯನ್ಸಿ ಬರೋದಿಲ್ಲ. ಯಾವ ಟೈಮಲ್ಲಿ ತೊಗೋಬೋದು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ತೊಗೋಬೋದು, ಅಥವಾ ಮಿಡ್ ಮಾರ್ನಿಂಗ್ 11 ಗಂಟೆಗೆ ತೊಗೋಬೋದು, ಅಥವಾ ಸಂಜೆ ಈವ್ನಿಂಗ್ ತೊಗೋಬೋದು, ಅಥವಾ ವರ್ಕೌಟ್ಗಿಂತ 1 ಅವರ್ ಹಾಫ್ ಅನ್ ಅವರ್ ಮುಂಚೆ ತೊಗೊಳ್ಬೋದು. ತಿನ್ನಬೇಕಾದ್ರೆ ಚೆನ್ನಾಗಿ ಅಗ್ದು ತಿನ್ನಿ ಆಯಿತಾ. ಆಮೇಲೆ ರಾತ್ರಿ ಮಲ್ಗೋ ಟೈಮಲ್ಲಿ ತಿಂದು ಮಲ್ಗಕ್ಕೆ ಹೋಗ್ಬಿಡಿ ಆಯಿತಾ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್, ಪೊಟ್ಯಾಷಿಯಂ ಡೆಫಿಷಿಯನ್ಸಿ ಇರೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ನೀವು ಪ್ರತಿನಿತ್ಯ ಮನೇಲಿ ಮಾಡಿಕೊಂಡು ಉಪಯೋಗಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳು ಮಿಸ್ ಆಗಬಾರ್ದು ಅಂದರೆ ಫಾಲೋ ಮಾಡಿ. ಧನ್ಯವಾದಗಳು.